ಉತ್ತರ ಕರ್ನಾಟಕದ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ ಅಧ್ಯಕ್ಷರೇ. ಈಗಲೇ ಬಂದು ಕೂತ್ಬಿಟ್ಟಿದ್ದಲ್ಲ, ನಾವು ಮಾರ್ಚ್ ಬರ್ತೀರಾ ಅಂತ ಹೇಳ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕ ನೀರಾಗ ಹರ್ಕೊಂಡು ಹೋಗ್ಯದ ಅಧ್ಯಕ್ಷರೇ. ಪಾಟೀಲ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಕಾಡ್ತಾ ಇಲ್ಲ ಮಂತ್ರಿಗಳು, ಯಾರು ಇಲ್ಲ. ಉತ್ತರ ಕರ್ನಾಟಕದ ಅಧಿಕಾರಿಗಳಂತೂ ಯಾರು ಇಲ್ವೇ ಇಲ್ಲ, ಎಲ್ಲ ಪೂರ್ತಿ ಖಾಲಿ. ಉತ್ತರ ಕರ್ನಾಟಕದಲ್ಲಿ ಅಲ್ಲೂ ಇಲ್ಲ ಸರ್, ಯಾರು ಇಲ್ಲ. ಅಧ್ಯಕ್ಷ ಪಾಪ ಹೋಮ್ ಮಿನಿಸ್ಟರ್ ಮಾತ್ರ ಬಂದ್ರೆ ಈಗ 10 ನಿಮಿಷ ಮುಂದೆ ಇಲ್ಲ. ನನ್ನ ಹತ್ರ ಅಶೋಕ್ ಅವ್ರು ಬಂದಿದ್ರು, ಅಲ್ಲ ಈಗ ಬಂದಿಲ್ಲ ಈಗ ಸಚಿವರೀಗ ಅಲ್ಲ, ಯಾರು ಇಲ್ದೆ ಯಾರು ಮಾತಾಡೋರು. ಸತೀಶ್ ಅದು ಯಾವ್ದೇನು ಹೇಳಕ್ಕಾಗಲ್ಲ. ಆಳೂರು ಉಳ್ದವನೇ ಗೌಡ ಅನ್ನಂಗೆ, ಇಲ್ಲ ಊರಿಗೊಬ್ಳೆ ಪದ್ಮಾವತಿ ಅನ್ನಂಗಿದ್ದೀರಾ ಇಬ್ರು. ರಂಗನಾಥ್ ನೀವು ಬರುದೇ ಇಲ್ಲ ಕಡೆಗೆ ಮಾತಾಡಂಗಿಲ್ಲ. ಜವಾಬ್ದಾರಿ ವಿರೋಧ ಪಕ್ಷ ನಾಯಕರು ಟಿವಿಗೋಸ್ಕರ ಅಲ್ಲ, ಜನತೆಗೋಸ್ಕರ ಮಾತಾಡ್ತಾರೆ. ಅಲ್ಲಿ ಸೀಟಲ್ಲಿ ಕೂತ್ಕೊಂಡು ಮಾತು ಯಾಕೆ ನೀವು ದೊಣ್ಣೆ ಕೊಟ್ಟು ವಿಡಿಯೋಗೋಸ್ಕರ ಮಾತಾಡ್ತಾರೆ ಇಲ್ಲಿ. ಬಂದಿದ್ದಾರೆ ನೋಡಿ ಯಾರು ಪಾಪ ಅವ್ರಿಗೆ ವಿಪ್ಗೆ ನನ್ನ ಬಿಟ್ಬಿಡಿ ಸರ್, ವಿಪ್ಪು ಅಂತ ಹೇಳಿದ್ರು ಆಗ್ಲೇ. ದಯವಿಟ್ಟು ನಾನು ಬಿಟ್ಬಿಡಿ ಸರ್, ನಾನು ಕೈಲಾಗಲ್ಲ. ಯಾಕೆ ಲೇಟ್ ಮಾಡ್ತಾರೆ ಈ ರೀತಿ ಮಾಡಿದ್ರೆ? ಕಂಟ್ರೋಲ್ ಇಲ್ಲ ಈಗ, ಯಾರು ಕಂಟ್ರೋಲ್ ಇಲ್ಲ ಇವ್ರಿಗೆ. ಕಂಟ್ರೋಲ್ ಈಗ 10 ನಿಮಿಷ ಮುಂದೆ ಹಾಕಿ ಅಧ್ಯಕ್ಷರೇ, ಆಮೇಲೆ ಶುರು ಮಾಡೋಣ. ನಾನು ಮಾತಾಡೋವಾಗಾದ್ರೂ ಇರ್ಬೇಕಲ್ಲ. ಏನೋ ರಾತ್ರಿ 10 ಗಂಟೆ ಆಗಿದ್ರೆ ಪರವಾಗಿಲ್ಲ, ಈಗ ಇನ್ನೂ ಸದನ ಮಧ್ಯಾಹ್ನ. ಅಧ್ಯಕ್ಷರೇ, ಪ್ರಾರಂಭ ಆಗಿಲ್ಲಲ್ವಾ? ಮುಂದೆ ಹಾಕಿ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾವುದೋ ಒಂದು ಪದ ಉಪಯೋಗಿಸಿದ್ರು, ಅದು ಉಪಯೋಗಿಸಬಾರ್ದು ಅಂತ ನನ್ನ ಇದು. ಅದೇ ಊರಿಗೊಬ್ಳು ಪದ್ಮಾವತಿ ಅನ್ನೋದ ಷಡಕ್ಷರೇ ಪರಮೇಶ್ವರ್ ಅವ್ರಿಗೆ ಹೇಳಿದ್ದು. ಪರಮೇಶ್ವರ್ ಅವ್ರಿಗೆ ಹೇಳಿದ್ದು ಅಶೋಕ್ ಹಂಗಂತ ಹೇಳದ. ಅವ್ರು ರಿಯಾಕ್ಟ್ ಮಾಡ್ಲಿದ್ದಾಗ ಅವ್ರಿಗೆ ಅದು ಹೇಳ್ಬಾರ್ದ್ರಿ. ಹೆಣ್ಮಕ್ಳಿಗೆ ಗೌರವ ನೋಡಿ, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಹಂಗನ್ಬಾರ್ದು. ಮರ್ಯಾದೆ ಅದು ಗ್ರೇಡು.